ನಮಸ್ಕಾರ. ಧಾರ್ಮಿಕ ಮತ್ತು ಪೌರಾಣಿಕ ಕಥೆಗಳು ಈ ಚಾನೆಲಿಗೆ ನಿಮಗೆ ಸ್ವಾಗತ. ನಾನು ನಿಮಗೆ ಇವತ್ತು ಜ್ಯೇಷ್ಠ ಮಾಸದಲ್ಲಿ ಬರುವ ವಿಶೇಷ ದಿನಗಳು ಮತ್ತು ಹಬ್ಬಗಳ ಬಗ್ಗೆ ಹೇಳುತ್ತೇನೆ. ಜ್ಯೇಷ್ಠ ಮಾಸದಲ್ಲಿ ಬರುವ ದಶಹರಾ ವ್ರತ ಇದರ ಪ್ರಮುಖ ಆಚರಣೆ. ಈ ದಿನ ಭಗೀರಥನ ತಪಸ್ಸಿಗೆ ಮೆಚ್ಚಿ ಗಂಗಾದೇವಿಯು ಭೂಲೋಕಕ್ಕೆ ಬಂದಿದ್ದಳು ಎಂದು ಪುರಾಣಗಳು ಹೇಳುತ್ತವೆ. ಆದುದರಿಂದ ಗಂಗಾ ಸ್ನಾನ ಅಥವಾ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದರಿಂದ ನಮ್ಮ ಎಲ್ಲ ಪಾಪಗಳು ನಾಶವಾಗುತ್ತವೆ ಎಂದು ಹೇಳಲಾಗಿದೆ. ನಮಗೆ ಗಂಗಾ ನದಿಗೆ ಹೋಗಲು ಆಗದೇ ಇದ್ದಾಗ ಅಂದು ಒಂದು ಬಿಂದಿಗೆಯಲ್ಲಿ ನೀರು ತುಂಬಿ ಅಲ್ಲಿಯೇ ಗಂಗಾದೇವಿಯನ್ನು ಆಹ್ವಾನ ಮಾಡಿ ಪೂಜಿಸಿ, ಭಗೀರಥನ ಪೂರ್ವಜರು ತಮ್ಮ ಪಾಪದಿಂದ ಮುಕ್ತರಾದಂತೆ ಗಂಗಾದೇವಿಯನ್ನು ಅಂದು ಪೂಜಿಸಿ ನಮ್ಮೆಲ್ಲರ ಪಾಪದಿಂದ ಮುಕ್ತ ಮಾಡಬೇಕೆಂದು ಕೇಳಿಕೊಳ್ಳಬೇಕು. ನಿರ್ಜಲ ಏಕಾದಶಿ. ನಿರ್ಜಲ ಏಕಾದಶಿಯ ಮಹತ್ವ ಇದು ಕೂಡ ಜ್ಯೇಷ್ಠ ಮಾಸದಲ್ಲಿ ಬರುತ್ತದೆ. ಮಹಾಭಾರತದಲ್ಲಿ ಭೀಮನು ಎಲ್ಲ ಏಕಾದಶಿಗಳನ್ನು ಆಚರಿಸಲು ಸಾಧ್ಯವಾಗದೇ ಇದ್ದಾಗ ವೇದವ್ಯಾಸ ಮುನಿಗಳು ಅವರಿಗೆ ಹೇಳಿದ್ದರು, ವರ್ಷದಲ್ಲಿ ಒಂದು ದಿನ ನಿರ್ಜಲ ಉಪವಾಸ ಮಾಡಿದರೆ ಈ ಎಲ್ಲ ಏಕಾದಶಿಗಳ ಫಲ ದೊರೆಯುತ್ತದೆ ಎಂದು ಹೇಳಿದ್ದರು. ಇದು ನೀರನ್ನು ಸೇವಿಸದೆ ಉಪವಾಸ ಮಾಡುವುದು. ಹಾಗೂ ವಟಸಾವಿತ್ರಿ ವ್ರತ. ವಟಸಾವಿತ್ರಿಯ ಪೂಜೆ ಜ್ಯೇಷ್ಠ ಮಾಸದಲ್ಲಿ ಆಚರಿಸುವ ಅತ್ಯಂತ ಪ್ರಸಿದ್ಧ ವ್ರತವೆಂದರೆ ವಟಸಾವಿತ್ರಿ ವ್ರತ. ಸಾವಿತ್ರಿಯು ತನ್ನ ಪತಿ ಸತ್ಯವಂತನ ಪ್ರಾಣವನ್ನು ಯಮಧರ್ಮರಾಜನಿಂದ ಮರಳಿ ಪಡೆದ ಕಥೆ ಎಲ್ಲರಿಗೂ ಪರಿಚಯವಾಗಿದೆ. ಸಾವಿತ್ರಿಯ ಪತಿವ್ರತ ಶಕ್ತಿಯಿಂದ ಯಮನೇ ಮೆಚ್ಚಿ ಸತ್ಯವಂತನಿಗೆ ಜೀವದಾನ ನೀಡಿದನು. ಈ ಕಾರಣದಿಂದ ವಿವಾಹಿತ ಮಹಿಳೆಯರು ಆಲದ ಮರದ ಪೂಜೆ ಮಾಡಲಾಗುತ್ತದೆ. ಪತಿಯ ಆಯುಷ್ಯಕ್ಕಾಗಿ ಪ್ರಾರ್ಥನೆ ಮಾಡಲಾಗುತ್ತದೆ. ಹಾಗೂ ಕಾರಹುಣ್ಣಿಮೆ. ಕಾರಹುಣ್ಣಿಮೆಯ ಮಹತ್ವ. ಆ ದಿನ ವಿಶೇಷವಾಗಿ ಗೋಗಳು ಮತ್ತು ಎತ್ತುಗಳ ಪೂಜೆ ಮಾಡಲಾಗುತ್ತದೆ. ಕಾರಹುಣ್ಣಿಮೆಯ ಪ್ರಮುಖ ಆಚರಣೆ ಎಂದರೆ ಎತ್ತುಗಳ ಪೂಜೆ. ರೈತನ ಜೀವನದಲ್ಲಿ ಎತ್ತುಗಳಿಗೆ ಮಹತ್ವದ ಸ್ಥಾನ ಇರುವುದರಿಂದ ಅವುಗಳನ್ನು ಅಲಂಕರಿಸಿ ಪೂಜೆಗಳನ್ನು ಮಾಡಲಾಗುತ್ತದೆ. ಆ ದಿನ ವಿಶೇಷವಾಗಿ ಎತ್ತುಗಳಿಗೆ ಸ್ನಾನ ಮಾಡಿಸುತ್ತಾರೆ, ಕೊಂಬುಗಳಿಗೆ ಬಣ್ಣ ಹಚ್ಚುತ್ತಾರೆ, ಹೂವನ್ನು ಹಾಕುತ್ತಾರೆ ಹಾಗೂ ವಿಶೇಷವಾಗಿ ನೈವೇದ್ಯ ಅರ್ಪಿಸುತ್ತಾರೆ. ಕಾರಹುಣ್ಣಿಮೆಯ ದಿನ ವಿಶೇಷವಾಗಿ ನಂದಿಯನ್ನು ಪೂಜಿಸಲಾಗುತ್ತದೆ. ನಂದಿಯು ಶಿವನ ವಾಹನ ಆಗಿರುವುದರಿಂದ ಶಿವಪೂಜೆಗೆ ಈ ದಿನ ವಿಶೇಷ ಮಹತ್ವವಿದೆ. ಈ ಕಾರಹುಣ್ಣಿಮೆಯು ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ಆಚರಿಸಲಾಗುತ್ತದೆ. ನಮ್ಮ ಹಿಂದೂ ಧರ್ಮದಲ್ಲಿ ಗೋವು ಮತ್ತು ಎತ್ತುಗಳನ್ನು ದೇವತಾ ಸ್ವರೂಪ ಎಂದು ಪರಿಗಣಿಸಲಾಗಿದೆ. ಇವುಗಳೇ ಜ್ಯೇಷ್ಠ ಮಾಸದ ವಿಶೇಷ ದಿನಗಳು ಮತ್ತು ಹಬ್ಬಗಳು. ಇನ್ನೊಂದು ಸಲ ಹೇಳುತ್ತೇನೆ. ದಶಹರಾ ವ್ರತ, ನಿರ್ಜಲ ಏಕಾದಶಿ, ವಟಸಾವಿತ್ರಿ ಪೂಜೆ ಮತ್ತು ವ್ರತ ಹಾಗೂ ಕಾರಹುಣ್ಣಿಮೆ. ಗೋವು ಮತ್ತು ಎತ್ತಿನ ಪೂಜೆ ಮಾಡಲಾಗುತ್ತದೆ. ಇವು ಜ್ಯೇಷ್ಠ ಮಾಸದ ಮಹತ್ವದ ದಿನಗಳು ಮತ್ತು ಹಬ್ಬಗಳು. ಧನ್ಯವಾದ. ನಿಮಗೆ ನನ್ನ ಮಾಹಿತಿ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.